ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತೀನಿ. ಸೊ ಒಂದು ಸಿಂಪಲ್ ಆದ ರಂಗೋಲಿನ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋಗೆ ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೆ. ಆ್ಯಕ್ಚುಲಿ ನಾನು 5 ಗಂಟೆಗೆ ಎದ್ದೇಳೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಬಟ್ ಈ ಹೆವಿ ನಿದ್ದೆ ಬರ್ತಾ ಇರೋದ್ರಿಂದ ನಾನು ಒಂದು 6 ಗಂಟೆಗೆ ಎದ್ದೆ. ಸೊ 6 ಗಂಟೆಗೆ ಎದ್ದಿದ ತಕ್ಷಣ ಇನ್ನು ಹೊರಗಡೆ ವೆದರ್ ಅಂತೂ ಹೇಳಂಗಿಲ್ಲ ಫ್ರೆಂಡ್ಸ್. ಇವಾಗ ಸ್ವಲ್ಪ ರೈನಿ ಸೀಸನ್ ಅಲ್ವಾ, ಸೊ ಕ್ಲೌಡಿ ಆಗಿರುತ್ತೆ. ಏನೋ ಒಂಥರ ವೆದರ್ ಅಂತೂ ಆಸಮ್ಮು. ಒನ್ಸ್ ನಾವೇನಾದರೂ ಆಚೆ ಹೋದರೆ ಕಸ ಹೊಡಿಲಿಕ್ಕೆ ಆಗಿರ್ಬೋದು, ಈ ಥರ ಬಾಗಿಲು ಒರೆಸಿ ರಂಗೋಲಿ ಹಾಕೋಕ್ಕೆ ಹೊರಗಡೆ ಹೋದ್ರೆ ಅಂತೂ ಮನೆ ಒಳಗಡೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಅಷ್ಟು ವೆದರ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಬಾಗಿಲೆಲ್ಲ ಒರೆಸಿ ಕುಂಕುಮನ ಇಟ್ಟು ಒಂದು ಸಿಂಪಲಾದ ರಂಗೋಲಿನೂ ಸಹ ಹಾಕ್ತಾಯಿದ್ದೀನಿ. ಯಾಕಂದರೆ ಅವತ್ತಿನ ದಿನ ಸ್ವಲ್ಪ ಲೇಟಾಗಿ ಎದ್ದೇನೋ ಅನ್ನೋ ಫೀಲ್ ಆಗ್ತಾಯಿತ್ತು. ಸೊ ಹಾಗೆ ಸ್ವಲ್ಪ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಪೂರಿ ಆದರೆ ನನ್ನ ಮಗ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಸೊ ದಟ್ ಹಾಗಾಗಿ ಪೂರಿ ಮಾಡಲಿಕ್ಕೆ ಒಂದಿಷ್ಟು ಟೈಮ್ ಅಂತ ಹಿಡಿಸುತ್ತೆ. ಅದರಲ್ಲೂ ಇನ್ನು ನನ್ನ ಚಿಕ್ಕ ಮಗ, ಅವನಿಗಂತಲೇ ನಾನು ಎಲ್ಲ ಲಾಗ್ಸಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಒಂದು 2 ಅವರ್ಸ್ ಅವನಿಗಂತ ಇಡಬೇಕು. ಸೊ ಹಾಗಾಗಿ ನನಗೆ ಸ್ವಲ್ಪ ಅಲ್ಲಿ ಟೈಮ್ ಬೇಕಾಗುತ್ತೆ ಪೂರಿ ಅವೆಲ್ಲ ಮಾಡೋದಾದರೆ, ಪೂರಿ ಚಪಾತಿ. ಹಾಗಾಗಿ ಫ್ರೆಂಡ್ಸ್, ಇನ್ನೇನು ಬೇಗ ಸ್ವಲ್ಪ ಗಡಿಬಿಡಿಯಲ್ಲೇ ನನ್ನ ರಂಗೋಲಿನ ಹಾಕ್ಕೊಂಡೆ. ಬಟ್ ಮೈಂಡಿಗೆ ಅಷ್ಟು ರಂಗೋಲಿ ಫ್ಲ್ಯಾಶ್ ಆಗಿಲ್ಲ. ಸೊ ಏನು ಬಂತಲ್ಲ ಆ ರಂಗೋಲಿನ ಹಾಕಿ ಇನ್ನೇನು ಕಿಚನ್ಗೆ ಹೋಗಿ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ನೆಕ್ಸ್ಟು ತಿಂಡಿನೂ ಸಹ ಬೇಗ ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂತೇಳಿ ಕಿಚನ್ ಕ್ಲೀನ್ ಮಾಡ್ಕೊತಿದ್ದೆ ಫ್ರೆಂಡ್ಸ್. ಹಾಗೆ ಪಾತ್ರೆನೂ ಸಹ ಇನ್ನೇನು ಪಾತ್ರೆನ ವಾಶ್ ಮಾಡಿ ಅಲ್ಲಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ, ಇನ್ನು ಬೆಳಗ್ಗೆ ಎದ್ದಾಗ ಆಬ್ವಿಯಸ್ಲಿ ನಾನು ನೈಟೇ ನಾನು ಕಿಚನ್ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ಒಂದೊಂದು ಸಲ ಫ್ರೆಂಡ್ಸ್ ನಾನು ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕಿಚನ್ ಎಲ್ಲ. ಯಾಕಪ್ಪ ಅಂತಂದರೆ ನೈಟು ಒಂದೊಂದ್ಸಲ ನನ್ನ ಚಿಕ್ಕ ಮಗ ಮಲಗಿಬಿಟ್ಟಿರ್ತಾನಲ್ವ. ಸೊ ದಟ್ ಹಾಗಾಗಿ ಅವ್ನು ಸ್ವಲ್ಪ ಬೇಗ ಮಲಗಿಬಿಟ್ರೆ ಒಂದು 10 o'clock ಒಳಗೆ ನಾನು ಸಹ ನನ್ನ ಊಟನ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಒಂದೊಂದ್ಸಲ ಅವನೇನು ಮಾಡ್ತಾನೆ ಅಂದರೆ 10:30, 11 ಗಂಟೆ ಈ ಥರ ಆಗುತ್ತೆ ಮಲಗೋಕ್ಕೆ. ಸೊ ಅಂಥ ಟೈಮಲ್ಲಿ ಬೆಳಗ್ಗೆನೇ ಮಾಡ್ಕೊಂಬಿಡೋಣ ಬೇಗ ಎದ್ದು ಅಂತೇಳಿ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ದಟ್ ಹಾಗಾಗಿ ಇನ್ನೇನು ನೆನ್ನೆ ರಾತ್ರಿ ಅವ್ನು ಮಲಗೋದು ಲೇಟ್ ಆಯ್ತಲ್ವ. ಸೊ ಹಾಗಾಗಿ ಇನ್ನೇನು ಬೆಳಗ್ಗೆನೇ ಮಾಡ್ಕೊಂಬಿಡೋಣ ಅಂತೇಳಿ ಬೆಳಗ್ಗೆನೇ ಎದ್ದು ಕೌಂಟರ್ ಟಾಪು, ಪಾತ್ರೆಗಳೆಲ್ಲ ವಾಶ್ ಮಾಡಿ, ಮತ್ತು ಅಡುಗೆ ಮಾಡೋ ಒಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಇನ್ನು ರಾತ್ರಿ ಸಾಂಬಾರಿತ್ತು. ಇನ್ನು ಪೂರಿ ಮಾಡಿ ಅದಕ್ಕೆ ಚಟ್ನಿ ಮಾಡಿಬಿಡೋಣ ಅಂತೇಳಿ. ಚಟ್ನಿ ಅಂತೂ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಫ್ರೆಂಡ್ಸ್, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ರಾತ್ರಿ ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿಕೊಂಡೆ. ಬೇಗ ಸ್ವಲ್ಪ ರೈಸಿಗೆ ಇಟ್ಕೊಂಡ್ಬಿಟ್ಟೆ. ಅದಾದಮೇಲೆ ಇನ್ನೇನು ಪೂರಿಗೆ ಮೈದಾ ಹಿಟ್ಟು ಆಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಅಷ್ಟರಲ್ಲಿ ನನ್ನ ಮಗ ಎದ್ದ, ಓಕೆನಾ. ಸೊ ಅದೇ ಕೈಯಲ್ಲಿ ಹೋಗಿ ಅವನನ್ನು ಎದುರಿಸ್ಕೊಂಬಂದೆ. ಫೈನಲಿ ನೋಡಿ, ಪೂರಿಗೆ ಚಪಾತಿ ಹಿಟ್ಟು ಉಂಡೆ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್, ನಾನು ಇದಕ್ಕೆ ಯಾವುದೇ ರೀತಿಯ ಪೂರಿ ಚೆನ್ನಾಗಿ ಉಬ್ಬು ಬರಲಿ ಅಂತ ನಾನು ಯಾವುದೇ ರೀತಿಯ ರವೆ ಹಾಕೋದಿಲ್ಲ, ಸೋಡಾ ಪುಡಿ ಹಾಕೋದಿಲ್ಲ. ಜಸ್ಟ್ ಗೋಧಿ ಹಿಟ್ಟು ಮತ್ತು ಉಪ್ಪು, ಇಷ್ಟೇ 2 ಇಂಗ್ರೀಡಿಯೆಂಟ್ಸಲ್ಲೂ ನನ್ನ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ಎಷ್ಟೋ ಜನ ಪೂರಿ ಉಬ್ಬಲ್ಲ ಅಂತೇಳಿ ಚಿರೋಟಿ ರವೆ ಆ್ಯಡಪ್ ಮಾಡೋದು, ಸ್ವಲ್ಪ ಹೊತ್ತು ನೆನೆಸೋದು ಹಾಗೆಲ್ಲ ಮಾಡ್ತಾರೆ. ಓಕೆ, ನೀವು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಇಡಿ, ಹಿಟ್ಟನ್ನ ಕಲಿಸ್ಬಿಟ್ಟು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್. ಬಟ್ ರವೆ ಹಾಕ್ದೇ ಕೂಡ ಪೂರಿನ ತುಂಬ ಚೆನ್ನಾಗಿ ಈ ಥರ ಉಬ್ಬಿ ಬರುತ್ತೆ. ಜಸ್ಟ್ ಉಪ್ಪು ಮತ್ತು ಗೋಧಿ ಹಿಟ್ಟು ನೆನೆಲಿಕ್ಕೆ ಇಟ್ಬಿಡಿ ಅಷ್ಟೇ. ಒಂದು 15 ಮಿನಿಟ್ಸ್ 10 ಮಿನಿಟ್ಸು, ಟೈಮೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 5 ಮಿನಿಟ್ಸ್ ಆದರೆ ಎತ್ತಿಟ್ಬಿಟ್ಟು ನೀವು ಮಾಡ್ಕೊಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಇಲ್ಲಿ ನಾನು ಚಟ್ನಿ ಮಾಡೋಣ, ಜೊತೆಗೆ ಸ್ನ್ಯಾಕ್ಸು ಕೂಡ 2 ನಾನು ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆ ಸ್ನ್ಯಾಕ್ಸಿಗೆ ಅಂತೇಳಿ ನಾನು ಶೇಂಗಾ ಬೀಜನ ಕೊಟ್ಟು ಕಳಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇನ್ನು ಶೇಂಗಾ ಬೀಜ ಚೆನ್ನಾಗಿ ಹುರಿದಾದ್ಮೇಲೆ ನಾನು ಅರ್ಧ ಚಟ್ನಿಗಂತ ಎತ್ತಿಟ್ಟೆ. ಇನ್ನು ಅರ್ಧ ಶೇಂಗಾ ಬೀಜನ ಇಲ್ಲಿ ನೋಡಿ ಉಪ್ಪನ್ನ ನೀರಲ್ಲಿ ಕಲಿಸ್ಬಿಟ್ಟು, ಅಂದರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನೀರನ್ನ ತೊಗೊಂಡು ಉಪ್ಪನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಸ್ನ್ಯಾಕ್ಸಿಗೆ ಸೂಪರಾಗಿರುತ್ತೆ ಈ ಶೇಂಗಾ ಬೀಜ ಉಪ್ಪುಪ್ಪಾಗಿ. ಇವಾಗ
ಮರಳಲ್ಲೆಲ್ಲ ಉಪ್ಪಿಂದು ಮರಳಲ್ಲೆಲ್ಲ ಶೇಂಗಾ ಬೀಜ ಹುರಿದು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನಮಗೆ ತಿನ್ನಲಿಕ್ಕೆ. ಸೊ ಸೇಮ್ ಟೇಸ್ಟ್ ಇರುತ್ತೆ. ಒಂದ್ಸಲ ನೀವು ಮನೇಲೇ ಈ ಥರ ಟ್ರೈ ಮಾಡ್ಕೊಳ್ಳಿ. ಈವ್ನಿಂಗು ಕಾಫಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಳೆಗಾಲನೂ ಸ್ಟಾರ್ಟ್ ಆಯ್ತಲ್ವಾ, ಈ ಥರ ನೀವು ಆರಾಮ್ಸೆ ಆಗಿ ತಿನ್ಲಿಕ್ಕೆ ಮನೇಲಿ ಏನಿಲ್ಲ ಅಂದರೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಶೇಂಗಾ ಬೀಜದ್ದು. ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಫ್ರೆಂಡ್ಸ್ ಇನ್ನು ಚಟ್ನಿಗೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ್ಕಾಯಿನ ಹಸಿಮೆಣ್ಸಿನ್ಕಾಯಿನ ಮುರಿದು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಮೆಣಸಿನ್ಕಾಯಿನ ನೀವು ಉಂಡುಂಡೆಗೆ ಹಾಕಕ್ಕೆ ಹೋಗಬೇಡಿ, ಅದು ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಥರ ಮುರಿದು ಹಾಕ್ಕೊಳ್ಳಿ, ಸಿಡಿಯಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಅದಾದಮೇಲೆ ಫ್ರೆಂಡ್ಸ್ ಇನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಶೇಂಗಾ ಬೀಜ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಹೊರಟೆ. ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಸಹ ಹಾಕ್ಕೊಳ್ಳಿ, ಹಾಕ್ಕೊಂಡು ರುಬ್ಬೋಣ ಅಂತೆ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಚಿಕ್ಕ ಮಗನ್ನ ಚೇರ್ ಮೇಲೆ ಕೂರಿಸ್ಬಿಟ್ಟಿದ್ದೆ. ನಾನು ಆಗಲೇ ಹೇಳಿದ್ನಲ್ಲ ಎದ್ಬಿಟ್ಟ. ಸೊ ಅಷ್ಟು ಕೆಲಸ ಮಾಡ್ಕೊಳ್ಳೋರ್ಗೂ ಟೈಮ್ ಕೊಟ್ಟನಲ್ಲ, ಅದೇ ಒಂದು ದೊಡ್ಡ ವಿಷಯ ನನಗೆ ಅಂತಲೇ ಹೇಳ್ಬೋದು. ಸಾಕು ಅಷ್ಟಲೇ ತುಂಬ ಖುಷಿ ಇದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಚೇರ್ ಮೇಲೆ ಕೂರಿಸಿ ಚಟ್ನಿ ರುಬ್ಬೋಣ ಅಂತ ಬಂದಲ್ಲ, ಅವನಿಗೆ ಮಿಕ್ಸರ್ ಸೌಂಡ್ ಬರೋದು ಅದೆಲ್ಲ ತುಂಬಾ ಇಷ್ಟ. ಸೊ ದಟ್ ಹಾಗಾಗಿ ನಾನು ಬರ್ತೀನಿ ಅಂದರೆ ಜಸ್ಟ್ ಸಪೋರ್ಟ್ ಕೊಟ್ಟೆ, ಪುಟಕ್ ಅಂತ ಎಳ್ಕೊಂಬಿಟ್ಟ, ಚೇರೇ ಬಿದ್ದೋಯ್ತು ನೋಡಿ. ಹಾಗೆ ಫ್ರೆಂಡ್ಸ್ ಇನ್ನು ಚಟ್ನಿ ಫೈನಲಿ ಚಟ್ನಿನೂ ಸಹ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನೀವು ಒಗ್ಗರಣೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ. ಇನ್ ಕೇಸ್ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್, ಹೀಗೆ ನನಗೆ ಚೆನ್ನಾಗಿರುತ್ತೆ. ನನ್ನ ಮಗನಿಗೂ ತುಂಬಾ ಇಷ್ಟ, ಓಕೆನಾ. ಸೊ ಹಾಗೆ ಇನ್ನೇನು ಚಟ್ನಿ ಕೂಡ ಆಯ್ತಲ್ಲ ಅಂತೇಳಿ ಹಾಗೆ ಫ್ರೆಂಡ್ಸ್ ಇನ್ನು ತಿಪ್ಟೂರು ಸೈಡು ಮಾರ್ನಿಂಗ್ ಟೈಮು ಸ್ವಲ್ಪ ಇದು ಕರೆಂಟು ತೆಗಿತಾ ಇರ್ತಾರೆ ಇವಾಗ ರೈನ್ ಸೀಸನ್ ಆಗಿರೋದ್ರಿಂದ. ಬಟ್ ಹಾಗಾಗಿ ಸ್ವಲ್ಪ ಕೆಲಸ ಏನೇ ಮಸಾಲೆ ರುಬ್ಬೋದಾಗಿರ್ಬೋದು, ಏನೇ ಇದ್ರೂ ಸ್ವಲ್ಪ ಬೇಗ ಮಾಡ್ಕೊಳ್ಬೇಕು ಅಂತೇಳಿ ಚಟ್ನಿನ ರುಬ್ಬಿಟ್ಕೊಂಡ್ಬಿಟ್ಟೆ. ಹಾಗೆ ಫೈನಲಿ ಇನ್ನು ಪೂರಿ ಮಾಡ್ಕೊಂಬಿಡೋಣ ಅಂತೇಳಿ ಎಣ್ಣೆನ ಬಿಸಿಗಿಟ್ಟೆ, ಇನ್ನು ಪೂರಿನ ಕೂಡ ಹುತ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಚಿಕ್ಕ ಮಗ ಬಂದು ಎತ್ಕ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಸೊಂಟದ ಮೇಲೆ ಹಾಕ್ಕೊಂಡು ಅಡುಗೆ ಮಾಡಬೇಕು ಫ್ರೆಂಡ್ಸ್, ಅದು ಹೇಗೆ ಸಾಧ್ಯ ಆಗುತ್ತೆ. ನಾನು ಒಂದೇ ಕೈಯಿಂದ ಮಾಡೋದಾದರೆ ಅವ್ನು ಎತ್ಕೊಂಡೇ ಮಾಡ್ತೀನಿ. ಇಲ್ಲ ಅಂತಂದರೆ ಈ ಥರ ಏನಾದರೂ ಒಂದು ಅವನ್ನ ಡೈವರ್ಟ್ ಮಾಡಬೇಕಲ್ವಾ. ಸೊ ಎಷ್ಟೇ ಡೈವರ್ಟ್ ಮಾಡಿದ್ರು ಫೈನಲಾಗಿ ಅವನ್ನ ಡೈವರ್ಟ್ ಮಾಡೋಕ್ಕಾಗಲಿಲ್ಲ. ಎತ್ಕೊಂಡು ನನಗೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡ್ತಾ, ಜೊತೆಗೆ ಪಕ್ಕದಲ್ಲಿ ಬಕೆಟ್ ಇತ್ತು ಫ್ರೆಂಡ್ಸ್, ಅದ್ರ ಮೇಲೆ ಕೂರಿಸೇ ಬಿಟ್ಟೆ ನಾನು. ಅದಾದಮೇಲೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಜಸ್ಟ್ ಉಪ್ಪು ಮತ್ತು ಗೋಧಿ ಹಿಟ್ಟು, ಯಾರೆಲ್ಲ ನನಗೆ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನಾನು ಯಾವುದೇ ರೀತಿಯ ಚಿರೋಟಿ ರವೆ ಅಂತೂ ಖಂಡಿತ ಹಾಕೋಲ್ಲ. ನಾನು ಒಂದ್ಸಲ ಟ್ರೈ ಮಾಡಿದ್ದೆ, ಚಿರೋಟಿ ರವೆ ಎಲ್ಲ ಹಾಕಿದ್ರೆ ಹೇಗೆ ಬರ್ಬೋದು, ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ಬೋದೇನೋ ಅಂತೇಳಿ ಹಾಕಿದ್ದೆ. ಬಟ್ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ವಿತೌಟ್ ಚಿರೋಟಿ ರವೆ ಸೋಡಾ ಪುಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತೇಳಿ. ಇನ್ನೊಂದು ಏನಂತಂದರೆ ಫ್ರೆಂಡ್ಸ್, ಇಲ್ಲೊಂದು ಟೆಕ್ನಿಕ್ ಇದೆ. ಪೂರಿನ ನಾವು ಹಾಕ್ತೀವಲ್ವಾ, ಹಾಗೆ ಫ್ರೆಂಡ್ಸ್ ಇನ್ನು ಪೂರಿ ಎಣ್ಣೆ ಇದೆಯಲ್ಲ ಅದು ತುಂಬ ಚೆನ್ನಾಗಿ ನೀಟಾಗಿರಬೇಕು ಅಂದರೆ ಈ ಥರ ವೇಸ್ಟ್ ಆಯಿಲ್ ಕವರ್ ಇರ್ತಾವಲ್ಲ ಫ್ರೆಂಡ್ಸ್, ಆ ವೇಸ್ಟ್ ಆಯಿಲ್ ಕವರ್ನ ತೊಗೊಂಡು ಕಟ್ ಮಾಡಿ ಅದ್ರ ಮೇಲೆ ಪೂರಿನ ಲಟ್ಟಿಸಿ ಹಾಕಿದ್ರೆ ಆಯಿತು, ಓಕೆನಾ. ಎಣ್ಣೆ ಒಳಗಡೆ ಎಣ್ಣೆನೂ ಸಹ ನೀಟಾಗಿರುತ್ತೆ. ಹಾಗೆ ಫ್ರೆಂಡ್ಸ್ ಆಗಲೇ ಹೇಳ್ದಂಗೆ ಪೂರಿ ಮೇಲೆ ಜಸ್ಟ್ ಈ ಥರ ಟಚಪ್ ಮಾಡಿ ನೋಡಿ, ಜಸ್ಟ್ ಈ ಥರ ಟಚಪ್ ಮಾಡಿ. ಮತ್ತು ಫ್ಲೇಮ್ ಕೂಡ ಜಾಸ್ತಿ ಇರಬೇಕಾಗುತ್ತೆ, ಆವಾಗ ಮಾತ್ರ ಪೂರಿ ಈ ಥರ ಉಬ್ಬಲಿಕ್ಕೆ ಸಾಧ್ಯ. ಈ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪೂರಿ ಉಬ್ಬು ಬರುತ್ತೆ ಅಂತೇಳಿ. ಇದೊಂದು ಪೂರಿ ಉಬ್ಬಲಿಕ್ಕೆ ಒಂದು ಒಳ್ಳೆ ಟ್ರಿಕ್ಸ್ ಅಂತಲೇ ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಫೈನಲಾಗಿ ಇನ್ನೇನು ಪೂರಿ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಇದೇ ಆಗಿತ್ತು. ಸೊ ನನ್ನ ಬ್ರೇಕ್ಫಾಸ್ಟ್ನ ಸಹ ಮುಗಿಸ್ಕೊಂಡೆ. ಇನ್ನು ನನ್ನ ಮಗನ ಲಂಚ್ಗೆ ಅಂತೇಳಿ ಬ್ರೇಕ್ಫಾಸ್ಟಿಗೆ ಪೂರಿ, ಅವನಿಗೆ ಒಂದೆರಡು ಪೂರಿ ಇಟ್ಟಿದ್ದೀನಿ. ಸೊ ಹಾಗೆ ಕಾಯಿ ಚಟ್ನಿ ಜೊತೆಗೆ ಸ್ನ್ಯಾಕ್ಸ್ ಅಂತೇಳಿ ನಾನು ಶೇಂಗಾ ಕಡಲೆ ಬೀಜ ಕಟ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ನನ್ನ ಮಗನಿಗೆ ಲಂಚ್ ಬಾಕ್ಸ್ ಇದಾಗಿತ್ತು. ಹಾಗೆ ಫ್ರೆಂಡ್ಸ್ ಇಲ್ಲ ಟೈಮ್ ಬಂದುಬಿಟ್ಟು ಸೊ ನೀವೇ ನೋಡ್ಬೋದು ಇಷ್ಟ ಆಗಿದೆ ಅಂತೇಳಿ. ಸೊ 9:15 ಆಗ್ತಾಯಿದೆ, ಇನ್ನೂ ಸ್ಕೂಲಿಗೆ ಸಿಕ್ಕಿಲ್ಲ. ಸೊ ಬರ್ರಿ. ಹಾಗೆ ಫ್ರೆಂಡ್ಸ್ ಇನ್ನೇನು ಸ್ಕೂಲಿಗೆ ಸಹ ಬಿಟ್ಬೇಡ ಅಂತೇಳಿ ಹೊರಟಿದ್ವು. ಹಾಗೆ ಫ್ರೆಂಡ್ಸ್ ಈಗ ಸ್ಕೂಲಿಗೆ ಕಾಣಿಸ್ತಿದ್ದೀರಾ ಕನ್ನಡ? ಕಾಣ್ತಿದ್ಯಾ? ಸೊ ಹಾಗೆ ಫ್ರೆಂಡ್ಸ್ ಇಲ್ಲ ನನ್ನ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಸೊ ನಾನು ಹೊರಟಿದ್ದೆ. ಮಳೆ ನೆಂದಿತ್ತಲ್ಲ
ಶೀತ ಆಗುತ್ತಲ್ಲ, ಅದಕ್ಕೂ ಶೀತ ಆಗುತ್ತೆ. ಅಣ್ಣ ಆರಾಮು ನಾನು ಮನೆ ಆಟೋ ಆಟ ಏನಿಲ್ಲ, ನಾನು ಬೇರೆ ಕೆಲಸ ಮಾಡ್ತಿದ್ದೆ. ನಮ್ಮ ಇಲ್ಲೇ ಮನೆ ಇಲ್ಲೇ ಎಲ್ಲ ಏಟಾಗಿದೆ. ಅವನಿಗೂ ಹಾಗೆ ಫ್ರೆಂಡ್ಸ್, ಫೈನಲಿ ನನ್ನ ದೊಡ್ಡ ಮಗನ ಸ್ಕೂಲಿಗೆ ಬಿಟ್ಕೊಂಡು, ಸೊ ನನ್ನ ರೊಟೀನ್ ಇದಾಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಮಾರ್ನಿಂಗ್ 6 AM ಇಂದ 10:30 11 o'clock ನನ್ನ ರೊಟೀನ್ ಏನಿರುತ್ತೆ ಅಂತ ನಿಮಗೆ ಯಾವಾಗಲೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರೆಸಿಪಿ ಅಂತೂ ಇದ್ದೇ ಇರುತ್ತೆ. ಸೊ ಆ ರೆಸಿಪಿ ಪ್ಲಸ್ ರಂಗೋಲಿ, ಸೊ ದಟ್ ಇವೆರಡು ಇದ್ದೇ ಇರುತ್ತೆ. ಇನ್ನು ನನ್ನ ಮಗ ನೋಡಿ, ನನ್ನ ಚಿಕ್ಕ ಮಗ ಆಟ ಆಡ್ತಾ ಇದ್ದಾನೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಲಾಗ್ ಕೂಡ ನಿಮಗೆ ಏನು ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಬಿಟ್ಟು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ ಬಾಯ್.